ನಮಸ್ಕಾರ, SLV ಎಲೆಕ್ಟ್ರಾನಿಕ್ಸ್ಗೆ. ಇವತ್ತು ನನ್ನ ಹತ್ರ ಒಂದು ಸ್ಯಾಮ್ಸಂಗು ಟಿ ವಿ ಬಂದೈತೆ. ಇದು ಏನಂದರೆ ಆನ್ ಆಯ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಸ್ಟಮರು. ಈ ಮಾಡಲ್ಲು ಟಿ ವಿ, ಈ ಮಾಡಲ್ ಬೋರ್ಡು ನೋಡಿ. ಈ ಮಾಡಲ್ ಬೋರ್ಡ್ ಇದೆ. ಕರೆಂಟ್ ಕೊಡ್ತೀನಿ ಏನಾಗಿದೆ ಅಂತ ನೋಡೋಣ. ಪವರ್ ಸಪ್ಲೈ ಆನ್ ಆಯಿತು, ಸ್ಟ್ಯಾಂಡ್ ಬೈ ರಿಲೀಸ್ ಆಯಿತು. ಕೀ ಅಂತ ಸೌಂಡ್ ಬರ್ತಾಯಿದೆ. ಮೋಸ್ಟ್ಲಿ ಇದು LOT ಹೋಗಿದೆ, ಇಲ್ಲಾಂದರೆ ಯೋಕ್ ಹೋಗಿದೆ. ಅದನ್ನು ನಾನು ಟ್ರೈ ನೋಡ್ತೀನಿ. ಯೋಕೆ ಹೋಗಿರಬೇಕು ಅಂತ 99% ಯೋಕೆ ಹೋಗಿರಬೇಕು. ಅದು ನೋಡ್ತೀನಿ. ನಾನು ಮೊದಲು ಯೋಕೆ ಬಿಸ್ತೀನಿ. ಯೋಕೆ 100% ಇದು ಪ್ರಾಬ್ಲಮ್ ಇರಬೇಕು ಅಂತ ಅಂದ್ಕೊತೀನಿ. ನಾನು ಯೋಕೆ ಬಿಸ್ತೀನಿ. ಯೋಕೆ ಬಿಚ್ಚೋಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂತಂದರೆ, ಯೋಕೆ ಬಿಚ್ಚೋಕ್ಕಿಂತ ಮುಂಚೆ ಬನ್ನಿ, ಮೊದಲು ನಾವು ಇದು ಯೋಕೆ ಬಿಚ್ಚೋಣ. ಯೋಕೆ ಬಿಚ್ಚಿ ನೋಡೋಣ. ಯೋಕೆ ಬಿಚ್ಚೋಕ್ಕಿಂತ ಮುಂಚೆ ನಾವು ಏನು ಮಾಡೋಣ ಅಂದರೆ ಇದು ತೆಗೆದು ಬಿಡೋಣ. ವಿಡಿಯೋ ಮಾಡ್ಕೊಂಡು ತೆಗಿಯೋಕ್ಕಾಗಲ್ಲ ಇಲ್ಲ. ಯೋಕ್ ವೈರ್ ತೆಗೆದುಬಿಟ್ಟಿದ್ದೀನಿ. ಯೋಕ್ ವೈರ್ ತೆಗೆದುಬಿಟ್ಟು ಮತ್ತೆ ಆನ್ ಮಾಡ್ತೀನಿ. ಆನ್ ಆಯಿತು, ಬೋರ್ಡ್ ಆನ್ ಆಯಿತು. ಫಿಲ್ಮೆಂಟು ಬಂದಿಲ್ಲ ನೋಡಿ. ಯೋಕ್ ವೈರ್ ತೆಗ್ದಿದ್ದೀನಿ. ಯೋಕ್ ವೈರ್ ತೆಗೆದು ಹಾಕಿದ್ದೀನಿ. ಇಲ್ಲಿ ವೈಟ್ ಚುಕ್ಕೆ ಬಂದೈತೆ. ಸೊ 100% ಯೋಕೆ ಹೋಗಿದೆ. ಬಟ್ ಈ ಯೋಕ್ ಅಂದರೆ ಸ್ಯಾಮ್ಸಂಗ್ದು ಯೋಕೆ ಬೇಕಾಗುತ್ತೆ, ಮ್ಯಾಚಿಂಗ್ ಆಗೋಲ್ಲ. ನಾನು ಯಾವುದನ್ನ ಯೋಕ್ನ ನೋಡಿ ಹಾಕಿ ಮ್ಯಾಚಿಂಗ್ ಮಾಡ್ತೀನಿ, ನೋಡೋಣ. ನೋಡಿ, ಯೋಕು ಹೋಗಿದೆ, ಶಾರ್ಟ್ ಆಗಿದೆ, ಇಲ್ಲಿ ಬರ್ನ್ ಆಗ್ಬಿಟ್ಟಿದೆ. ಎಲ್ಲ ಮೆಕ್ಯಾನಿಕ್ ಏನಕ್ಕಂತಾರೆ ಅಂದರೆ, ನನ್ನ ಸರ್ವಿಸಲ್ಲಿ ಅಲ್ಲಿ ಸ್ಯಾಮ್ಸಂಗ್ ಕಿಟ್ಟಲ್ಲಿ ಆಲ್ಮೋಸ್ಟು ಯೋಕೆ ಹೋಗಿರುತ್ತೆ. ಪಿ ಅಂತ ಬಂದಾಗ ಯೋಕೆ ಹೋಗಿರುತ್ತೆ. ಇದರಲ್ಲಿ LOT ಹೋಗೋದು 100ರಲ್ಲಿ ಒಂದು 5% ಅಷ್ಟೇ LOT ಹೋಗೋದು. ಈ ಮಾಡಲೆಲ್ಲ ಸ್ಯಾಮ್ಸಂಗಲ್ಲಿ ಈ ಮಾಡಲ್ಗಳಲ್ಲಿ ಎಲ್ಲ ಇದೆಗಳು. ಇನ್ನು LGಲಂತೂ ಯೋಕ್ ಹೋಗಲ್ಲ. ಅದು 99% ಅದು LOTನೇ ಹೋಗಿರುತ್ತೆ. ಇನ್ನು 1% ಬಂದ್ಬಿಟ್ಟು ಬೇಸ್ ಐಸಿನೋ ಯೋಕೋ ಹೋಗಿರ್ಬೋದು LGಲಿ. ಇದರಲ್ಲಿ ಸ್ಯಾಮ್ಸಂಗಲ್ಲಂತೂ ಒಂದು 95% ಯೋಕೆ ಹೋಗಿರುತ್ತೆ. ನಾನು ನೋಡಿರೋದು ಇಷ್ಟು ವರ್ಷದಲ್ಲೆಲ್ಲ ಇದೇ ಥರನೇ. ಅದಕ್ಕೆ ನಾನೇನು ಮಾಡ್ತೀನಿ, ಆ ಥರ ಸೌಂಡ್ ಬಂದಿದ್ದಕ್ಕೆ ಪಟ್ಟಂತ ನಾನು ಯೋಕನ್ನೇ ಕೈ ಹಾಕ್ತೀನಿ. ನಾನು ಇನ್ನೂ ಇದಕ್ಕೆ ಮ್ಯಾಚಿಂಗ್ ಯೋಕು ಹುಡುಕಿಲ್ಲ. ಬಟ್ ಮ್ಯಾಚಿಂಗ್ ಯೋಕು ಇವಾಗ ಮಾರ್ಕೆಟಲ್ಲಿ ನಾಟ್ ಅವೈಲೇಬಲ್ ಸಿಗ್ತದೆ. ಕೆಲವು ಓಕೆ ಇರೋಲ್ಲ, ಕೆಲವರು ಓಕೆ ಇರ್ತದೆ. ನೋಡ್ತೀನಿ ನಾನು. ಇದಕ್ಕೆ ಮ್ಯಾಚಿಂಗ್ ಯೋಕ್ ಹಾಕ್ಬಿಟ್ಟು ನೋಡ್ತೀನಿ ನನ್ನ ಹತ್ರ ಇದೆಯಾ ಮ್ಯಾಚಿಂಗ್ ಯೋಕು, ನೋಡೋಣ, ಟ್ರೈ ಮಾಡೋಣ ಫಸ್ಟು. ಅದನ್ನು ಸ್ಯಾಮ್ಸಂಗ್ದು CRT ಕಿಟ್ಟು ಟ್ಯೂಬ್ ಇದ್ದರೆ ಅದ್ರಲ್ಲಿ ತೆಗೆದುಹಾಕಿ ನೋಡೋಣ. ನನ್ನ ಹತ್ರ ಸೇಮ್ ಯೋಕ್ ಇದೆ ನೋಡಿ. ಇದು ಹಳೆ ಯೋಕು, ಇದು ಹೊಸದು ಯೋಕು. ಆಲ್ಮೋಸ್ಟ್ ಸೇಮ್ ಇದೆ. ಪ್ಯಾಚಿಂಗ್ ಬಂದಿಲ್ಲ ಅಂದರೆ, ಮ್ಯಾಚಿಂಗ್ ಆಯ್ತು ಅಂದರೆ ಇದನ್ನೇ ಹಾಕ್ತೀನಿ ನಾನು. ಇದು ಹಾಕ್ಬಿಟ್ಟು ಮತ್ತೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಇದು ಹಾಕ್ಬಿಟ್ಟು ನೋಡೋಣ ಓಕೆ ಆಗುತ್ತಾ ಇಲ್ವಾ ಅಂತ. ಯೋಕ್ ಇದು ಹಾಕಿದ್ದೀನಿ. ಯೋಕ್ ಹಾಕಿ ಆನ್ ಮಾಡೋಣ. ಎಲ್ಲ ಫಿಟ್ಟಿಂಗ್ ಮಾಡಿದ್ದೀನಿ, ಆನ್ ಮಾಡೋಣ. ಯೋಕ್ ಹಾಕಿದ್ದೀನಿ. 230ಗೆ ಹಾಕ್ತೀನಿ. 230 ಹಾಕಿದ್ದೀನಿ. ಆನ್ ಆಯಿತು. ಫಿಲ್ಮೆಂಟ್ ಆನ್ ಆಗಿದೆ ನೋಡಿ. ಫಿಲ್ಮೆಂಟ್ ಆನ್ ಆಗಿದೆ. ಪಿಕ್ಚರ್ ಓಪನ್ ಆಗಿದೆ. ಸೊ ಯೋಕೆ ಪ್ರಾಬ್ಲಮ್ಮು ಇದು ಗೊತ್ತಲ್ಲ. ಯೋಕೆ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ಪಿಕ್ಚರ್ ಮೇಲ್ಗಡೆ ಕಡಿಮೆ ಬರ್ತಾಯಿದೆ. ಅದನ್ನು ನಾವು ಸರ್ವಿಸ್ ಮೆನುವಲ್ಲಿ ಹೈಟ್ ಮಾಡ್ಕೊತೀನಿ. ಸರ್ವಿಸ್ ಮೆನು ಓಪನ್ ಮಾಡಿ ಹೈಟ್ ಮಾಡ್ಕೊತೀನಿ ನಾನು. ವಿಡಿಯೋ ಹಾಕೋಣ, ಹಿಂಗೆ ಬರುತ್ತೆ ನೋಡೋಣ. ಪ್ಯಾಚಿಂಗ್ ಏನಿಲ್ಲ, ಪ್ಯಾಚಿಂಗ್ ಮೇಲ್ಗಡೆ ಇದೆ. ಅದು ಡಿಗಾಜಿಂಗ್ ಕೈಲಲ್ಲಿ ಪ್ಯಾಚಿಂಗ್ ಹೋಗ್ತದೆ. ಅದು
ಎಲ್ಲೂ ಪ್ಯಾಚಿಂಗ್ ಇಲ್ಲ, ಕರೆಕ್ಟಾಗಿ ಬರ್ತೈತೆ. ಪ್ಯಾಚಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಸರ್ವಿಸ್ ಮೆನು ಓಪನ್ ಮಾಡ್ಕೊಳ್ಳೋಣ. ರಿಮೋಟು ಇದಾಗ್ಬೋದು. ಮ್ಯೂಟ್ ಮಾಡಿಬಿಡ್ತೀನಿ ಸೌಂಡು, ಏಕೆಂದರೆ ಕಾಪಿರೈಟ್ ಬಂದ್ಬಿಡುತ್ತೆ ಅಂತ. ಕೆಲವರಲ್ಲೆಲ್ಲ ಕಾಪಿರೈಟ್ ಬಂದ್ಬಿಡುತ್ತೆ. ಇದರಲ್ಲಿ ನಾನು ಫಸ್ಟು ನ್ಯೂಸ್ ಚಾನಲ್ ಹಾಕೊಂತೀನಿ. ನ್ಯೂಸ್ ಚಾನಲ್ಲು ಹಾಕ್ಕೊಳ್ಳೋಣ. ನ್ಯೂಸ್ ಚಾನಲ್ ಹಾಕ್ಕೊಂಡು ಆಮೇಲೆ ನಾನು ಫಸ್ಟು ನ್ಯೂಸ್ ಚಾನಲ್ ಹಾಕ್ಕೊಂತೀನಿ. ಎಲ್ಲು ನ್ಯೂಸ್ ಚಾನಲ್ ಹಾಕ್ಕೊಂಡ್ರೆ ಹೈಟು ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಜಿ ನ್ಯೂಸು, ನ್ಯೂಸ್ ಚಾನಲ್ ಹಾಕಿದ್ದೀನಿ. ನ್ಯೂಸ್ ಚಾನಲ್ ಹಾಕ್ಬಿಟ್ಟು ಮತ್ತು ನಾನು ಸರ್ವಿಸ್ ಮೆನು ಓಪನ್ ಮಾಡೋಣ. ಸರ್ವಿಸ್ ಮೆನು ಬಂದ್ಬಿಟ್ಟು ಇದು ಸ್ಟ್ಯಾಂಡ್ ಬೈ ಆಯಿತಾ. ಮತ್ತು ಇನ್ಫೋ ಮೆನು ಮ್ಯೂಟು ಪೆನ್ನ ತಗೊಳ್ಳಿ. ಸರ್ವಿಸ್ ಮೆನು ಓಪನ್ ಆಗಿದೆ. ಸರ್ವಿಸ್ ಮೆನು ಓಪನ್ ಆಗಿದೆ. ಆಪ್ಷನ್ನು ಅಡ್ಜಸ್ಟ್ಗೆ ಹೋಗ್ಬಿಟ್ಟು ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ ಬರೋಣ. ವಿ ಎನ ನೋಡಿ ಹೈಟ್ ಆಯಿತಾ. ನಾವು ಸ್ವಲ್ಪ ವಿ ಎಸ್ನ ಕೆಳಗಡೆ ಮಾಡೋಣ. ಮುಂದೆ ಸ್ಟ್ಯಾಂಡ್ ಬೈ ಮಾಡೋಣ. ಸ್ಟ್ಯಾಂಡ್ ಬೈ ಆಯಿತು. ಮತ್ತು ಆನ್ ಮಾಡ್ತೀನಿ. ಬಂದಿದೆ, ಫುಲ್ ಬಂದಿದೆ ಪಿಕ್ಚರು. ಹೇವಿ ಹೊಡಿಯೋಣ. ಓಕೆ, ಫುಲ್ ಬಂದಿದೆ ಪಿಕ್ಚರು. ಓಕೆ ಆಗಿದೆ ಸ್ನೇಹಿತರೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಸ್ಯಾಮ್ಸಂಗ್ CRT ಟ್ಯೂಬು ಕಿಟ್ಟು. ಇದು ಯೋಕ್ ಹೋಗಿತ್ತು, ಯೋಕ್ನ ಚೇಂಜ್ ಮಾಡಿದ್ದೆ. ಮತ್ತು ಯೋಕ್ ಚೇಂಜ್ ಮಾಡಿ ಕಲ್ಲರು ಪ್ಯಾಚಿಂಗು ಎಲ್ಲ ಕರೆಕ್ಟಾಗಿದೆ. ಧನ್ಯವಾದಗಳು.